ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿ ನಂಬರ್ 2, ಎರಡನೇ ಆರೋಪಿ. ಈ ಕೇಸ್ನಲ್ಲಿ ಮೊದಲನೇ ಆರೋಪಿ ದರ್ಶನ್ನ ಗೆಳತಿ ಪವಿತ್ರ ಗೌಡ, ಎರಡನೇ ಆರೋಪಿ ದರ್ಶನ್ ಈ ಕೇಸ್ನಲ್ಲಿ ಬಚಾವಾಗೋದಕ್ಕೆ ಏನೆಲ್ಲ ಪ್ರಯತ್ನಗಳಾಯಿತು ಹಲವು ಪ್ರಯತ್ನಗಳಾಗಿದ್ದಾವೆ. ಏನೆಲ್ಲ ಪ್ರಯತ್ನಗಳಾಗಿದ್ದಾವೆ? ಆರಂಭದಲ್ಲಿ ಚಿತ್ರದುರ್ಗದಿಂದ ಬಂದಿದ್ದ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ ಅಂತ ಒತ್ತಡ ಹೇರಲಾಯಿತು. ಇದಾಗಿದ್ದು ಕೊಲೆ ನಡೆದ ದಿನ ಜೂನ್ 8ನೇ ತಾರೀಕು ಕೊಲೆ ನಡೆದ ದಿನ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ ಅಂತ ಒತ್ತಡ ಹೇರಲಾಯಿತು. ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಅಧ್ಯಕ್ಷ ರಾಘವೇಂದ್ರ ಮತ್ತು ರವಿ, ಮತ್ತೊಬ್ಬ ಆಟೋ ಡ್ರೈವರ್, ಕಾರ್ ಡ್ರೈವರ್ ರವಿ, ಆಟೋ ಡ್ರೈವರ್ ವಿನಯ್, ಈ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಬಿಡಿ, ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ ಅನ್ನುವ ಪ್ರಯತ್ನ ಆರಂಭದಲ್ಲೇ ನಡೀತು. ಅವರು ಒಪ್ಕೊಳ್ಳಿಲ್ಲ. ಆ ನಂತರ 4 ಜನರಿಗೆ 30 ಲಕ್ಷದ ಆಮಿಷ ಒಡ್ಲಾಯಿತು. 10ನೇ ತಾರೀಕು ಜೂನ್ 9ನೇ ತಾರೀಕಿಗೆ ಬಾಡಿ ಸಿಗುತ್ತೆ, ಕೊಲೆ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಜೂನ್ 10ನೇ ತಾರೀಕು 4 ಜನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ 4 ಸರೆಂಡರ್ ಆಗ್ತಾರೆ. ಅವರಿಗೆ 30 ಲಕ್ಷ ಆಮಿಷ ಕೊಡಲಾಗಿತ್ತು. ಅದನ್ನು ಒಪ್ಕೊಂಡಿದ್ದಾರೆ, ದುಡ್ಡನ್ನು ಸೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಪ್ರಯತ್ನ ನಂಬರ್ 2. ಮೂರನೇ ಪ್ರಯತ್ನ ಕೂಡ ಆಗುತ್ತೆ. ಆಗಿನ್ನೂ ದರ್ಶನ್ ಅರೆಸ್ಟ್ ಆಗಿರೋದಿಲ್ಲ. ಅರೆಸ್ಟ್ ಆಗೋದನ್ನು ತಪ್ಪಿಸಿಕೊಳ್ಳೋದಕ್ಕೆ ಪ್ರಭಾವಿಗಳ ಮೂಲಕ ಪೊಲೀಸರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ನಡೀತು. ಈ ಸರ್ಕಾರದಲ್ಲಿ ಪ್ರಭಾವಿ ಸಚಿವನಾಗಿರುವ ವ್ಯಕ್ತಿಯ ಮೂಲಕ ಪೊಲೀಸರ ಮೇಲೆ ಒತ್ತಡ ಹೇರುವ ಕೆಲಸ ಆಯಿತು. ಅದು ಕೂಡ ಸಕ್ಸಸ್ ಆಗಲಿಲ್ಲ. ಪೊಲೀಸರು ಜೂನ್ 11ನೇ ತಾರೀಕು ಮೈಸೂರಿನಿಂದ ದರ್ಶನ್ನನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇನ್ನೂ ಅಧಿಕೃತವಾಗಿ ಅರೆಸ್ಟ್ ತೋರಿಸಿರೋದಿಲ್ಲ. ವಿಚಾರಣೆ ಮಾಡಿ ಬಿಟ್ಟುಬಿಡಿ ಅಂತ ಪ್ರಭಾವಿ ಮಂತ್ರಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ಇದ್ದಾಗಲೇ, ಅವರ ವಶದಲ್ಲಿದ್ದಾಗಲೇ, ಇನ್ನೂ ಅರೆಸ್ಟ್ ಆಗದೇ ಇದ್ದಾಗ ಬಿಟ್ಟು ಕಳಿಸಿ ಅಂತ ಪ್ರಭಾವಿ ಮಂತ್ರಿ ಒತ್ತಡ ಹೇರುವಂತಹ ಪ್ರಯತ್ನ ಮಾಡಿದ್ರು. ಈ ಕೇಸ್ನ ತನಿಖೆ ಮಾಡ್ತಿರುವಂತಹ ಹಿರಿಯ ಅಧಿಕಾರಿ ಮೇಲೆ ನಡೆದಂತಹ ಒತ್ತಡ ಇದು 4ನೇದು. 5ನೇದು ಅರೆಸ್ಟ್ ಆದ ನಂತರ ನಡೀತು. ದರ್ಶನ್ ಮೇಲಿನ ಆರೋಪವನ್ನು ದುರ್ಬಲ ಮಾಡಿ ಅಂತ ಪೊಲೀಸರ ಮೇಲೆ ಒತ್ತಡ ನಡೀತು ಅನ್ನುವಂತಹ ಮಾಹಿತಿಗಳು ಸಿಕ್ಕವು. ಇದಾದ ನಂತರ ಇತ್ತೀಚೆಗಷ್ಟೇ SPP ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಿಸಬೇಕು ಅಂತ ಪ್ರಯತ್ನಗಳು ನಡೀತು. ನಾವು ಕೂಡ ಇನ್ನೇನು ಬದಲಾವಣೆ ಆಗೋಗ್ಬಿಡುತ್ತೆ, ಆದೇಶನೇ ಬಂದು ಬಿಡುತ್ತೆ ಅಂತ ಅನ್ನುವಂತಹ ಪರಿಸ್ಥಿತಿ ಶುರುವಾಗಿತ್ತು. ಮುಖ್ಯಮಂತ್ರಿಗಳ ಮೇಲೇ ಒತ್ತಡ ಬಂತು. ಯಾವಾಗ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತು, ಆ ನಂತರ ಆ ಪ್ರಯತ್ನಕ್ಕೂ ಕೂಡ ಕಲ್ಲು ಬಿತ್ತು. ಈ ರೀತಿಯ ಪ್ರಯತ್ನಗಳನ್ನು ದರ್ಶನ್ ಉಳಿಸೋದಕ್ಕೆ ಈ ಕೇಸ್ಗಳಲ್ಲಾಗಿದೆ. ಈಗ DCM DK ಅವರನ್ನು ಭೇಟಿ ಮಾಡಿ ದರ್ಶನ್ ಅವರನ್ನು ಉಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ. DK ಶಿವಕುಮಾರ್ ಇದರಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.